ಎಲ್ಲರಿಗೂ ನಮಸ್ಕಾರಗಳು. 34 ಸೈಜು ಬ್ಲೌಸ್ನ ಅಳತೆ ಯಾವ ರೀತಿ ತಗೊಳ್ಬೇಕು ಅಂತ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ಅಳತೆನ ತಗೊಂಡು ನಾನು ಈ ಬುಕ್ಕಲ್ಲಿ ಅದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇವಾಗ ಮಾರ್ಕ್ನ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ನಾವು ಮಾಡ್ಬೋದು. ಬ್ಯಾಕು ಬ್ಲೌಸ್ನ ಉದ್ದ 13 ಇತ್ತು, ನಾನಿವಾಗ 14 ತೊಗೊಳ್ತೀನಿ. ಇದು ಸ್ಟಿಚಿಂಗಿಗೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಕೂಡ ಸ್ಟಿಚಿಂಗ್ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು 14 ಇಂಚು ಉದ್ದ ತಗೊಳ್ತಾ ಇದ್ದೀನಿ. 14 ಇಂಚು ಉದ್ದ ತಗೊಂಡು ಇದನ್ನಿವಾಗ ನಾನು ಫೋಲ್ಡ್ ಮಾಡ್ತೀನಿ. ಇದು ಚಿಕ್ಕ ಅಳತೆ ಆಗಿರೋದ್ರಿಂದ 34 ಸೈಜ್ ಆದರೆ ನೀವು 32, 34, 36ಗೂ ಈ ರೀತಿ ನೀವು ಬ್ಲೌಸನ್ನ ಹಾಕ್ಕೊಂಡ್ರೆ ನೋಡಿ, ನಿಮಗೆ ಇಷ್ಟು ಬಟ್ಟೆ ನಿಮಗೆ ಸಿಗುತ್ತೆ. ಈ ಥರ ಹಾಕ್ಕೊಳ್ಳಿ, ಫೋಲ್ಡ್ ಮಾಡಿ. ಇದರ ಎಲ್ಲ ವಿಡಿಯೋಗಳು ಇದೇ ಪ್ಲೇಲಿಸ್ಟಲ್ಲಿ ಇದೆ. ನಾವು ಯಾವ ರೀತಿ ಬಟ್ಟೆನ ಹಾಕ್ಕೊಳ್ಬೇಕು ಮಾರ್ಕ್ ಮಾಡೋದಕ್ಕೆ ಮುಂಚೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿ. ಇದು ಬ್ಯಾಕ್ ಸೈಡಿಗೆ 13 ಉದ್ದ ಇರೋದನ್ನ 14 ಇಂಚು ಉದ್ದ ಇಟ್ಟಿದ್ದೀನಿ. ಇವಾಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬಾರ್ಡರ್ ಇರೋಂಥ ಬ್ಲೌಸ್ ಪೀಸ್ಗಳು ಬಂದಾಗ ನೀವು 1/4 ಇಂಚು ಎಕ್ಸ್ಟ್ರಾ ನನಗೆ ತಗೊಳ್ಳಿ. ಯಾಕೆ ಅಂದರೆ ಇದೆಲ್ಲ ಸ್ವಲ್ಪ ದಪ್ಪ ಇರುತ್ತಲ್ಲ ಬಟ್ಟೆ, ಹಾಗಾಗಿ ಅಳತೆ ತುಂಬ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ 1/4 ಇಂಚು, ತುಂಬ ಜಾಸ್ತಿ ತೊಗೊಳ್ಬಾರ್ದು, ಲೂಸ್ ಆಗಿಬಿಡುತ್ತೆ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ. 1/4 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ, ಇದು ಬಟ್ಟೆ ದಪ್ಪ ಇರುತ್ತಲ್ಲ ಹಾಗಾಗಿ. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು. ಈ ರೀತಿಯಾಗಿ ಫೋಲ್ಡ್ ಮಾಡಿ ತಿರುಗಿಸ್ಕೊಂಡ್ಬಿಟ್ರೆ ಫ್ರಂಟ್ ಸೈಡಿಗೆ ಇದು ಬ್ಯಾಕ್ ಸೈಡು ಇಲ್ಲೇ ಇರುತ್ತೆ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಬ್ಯಾಕು ಮತ್ತು ಫ್ರಂಟು ಈಸಿಯಾಗಿಯೇ ಕಟಿಂಗ್ ಆಗೋಗ್ಬಿಡುತ್ತೆ ಬ್ಲೌಸ್ದು. ಇದೆಲ್ಲ ಜರುಗುತ್ತೆ ಅನ್ನೋದಾದರೆ ಇಲ್ಲೊಂದು 2 ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ, ಅವ ನಿಮಗೆ ಈಸಿಯಾಗಿರುತ್ತೆ, ಜರುಗಾಡೋದಿಲ್ಲ. ಇವಾಗ ಬಂದು ಫ್ರಂಟ್ನ ಉದ್ದ ಬಂದು 15 ಇಂಚು ಉದ್ದನ ತಗೊಳ್ತಾ ಇದ್ದೀನಿ. ಇದೇ ರೀತಿ 15 ಇಂಚು ಇಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲ ಹೊಸದಾಗಿ ಕಲಿಯೋ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ಕೇಲಿಂದ ಮಾರ್ಕ್ ಮಾಡ್ಕೊಂಡ್ಬಿಡಿ. ಆನಂತರ ನೀವು 34 ಸೈಜು ಇರೋದ್ರಿಂದ ನಾವಿಲ್ಲಿ ಈ ನೆಕ್ಕನ್ನ ಇದು 2.5 ಬರ್ತಾ ಇದೆ. ಅವರು ಅದಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಇಲ್ಲಿ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಷ್ಟೊಂದು ಇಡಬಾರ್ದು, ಇವರಿಗೆ 2 ಇಂಚೇ ಸಾಕಾಗುತ್ತೆ. ಇಂಚು ಸಾಕಾಗುತ್ತೆ. ಡೀಪ್ ಬಂದು 6 ಇಂಚು. ಇಲ್ಲಿ ಕೂಡ ಅಷ್ಟೇ ನಾನು ತಗೊಳ್ತಾ ಇದ್ದೀನಿ. 6 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದೆರಡನ್ನು ಕೂಡಿಸ್ಕೊಳ್ಳೋಣ. ಈಗ ಇವರ ಭುಜ ಬಂದು ನಾನು ಆ ವಿಡಿಯೋದಲ್ಲಿ ಇದು ನಾನು ತೋರಿಸಿಲ್ಲ ನೋಡಿ, 2 ಕಾಲಿದೆ. ಇವಾಗ ನಾವು 2 ಮುಕ್ಕಾಲು ತಗೊಳ್ಬೇಕು.
1 ಪಾಯಿಂಟ್ ಎಕ್ಸ್ಟ್ರಾನೇ ತಗೊಂಡ್ರು ಏನು ತೊಂದರೆ ಆಗಲ್ಲ. ಇವಾಗ ಟೋಟಲ್ ಬಂದು 5 ಇಂಚ್ ಬಂತು. ಈಗ ಇವರ ಕಂಕಳು ಬಂದು 6 ಇಂಚಿದೆ. ನೀವು ಕಳೆದ ವಿಡಿಯೋನ ನೀವು ನೋಡಿದ್ರೆ ನಾನು ಅಳತೆ ಹೇಗೆ ತಗೊಂಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದನೂ ಕೂಡ 5 ಇಂಚ್ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಕ್ರಾಸ್ ಆಗಿಬಿಟ್ರೆ ನಿಮಗೆ ಬ್ಲೌಸು ಹಾಳಾಗುತ್ತೆ. ಇಲ್ಲಿ ಕೂಡ 6 ಇಂಚನ್ನೇ ತಗೊಳ್ಳಿ. ಈ ಹೊಸದಾಗಿ ಕಲಿಯುವಂಥವ್ರು ಈ ರೀತಿ ಎಲ್ಲ ನೀವು ಮಾರ್ಕ್ ಮಾಡ್ಕೊಳ್ತಾ ಇದ್ದರೆ ತುಂಬಾ ಈಸಿಯಾಗಿ ಬಿಡುತ್ತೆ ನಿಮಗೆ. ಮಾಡ್ತಾ ಮಾಡ್ತಾ ಆಮೇಲೆ ನೀವೇ ಮಾರ್ಕ್ ಹಾಕ್ಬೋದು. ಫಸ್ಟ್ ಎಲ್ಲ ನೀವು ಈ ರೀತಿನೇ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ 2.5 ಇಂಚು 2.5 ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ 2.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 34 ಸೈಜ್ಗೆ ಇಷ್ಟು ಸಾಕಾಗುತ್ತೆ. ಇಲ್ಲಿಂದ 1/4 ಇಂಚಿಗೆ ಬ್ಯಾಕ್ ಸೈಡ್ಗೆ ಮಾರ್ಕು, 1 ಇಂಚಿಗೆ ಫ್ರಂಟ್ ಸೈಡ್ಗೆ ಮಾರ್ಕು. ಇದಿಷ್ಟನ್ನು ಒಂದು ನೀಟಾಗಿ ಡ್ರಾ ಮಾಡ್ಕೊಂಡು ಈಸಿಯಾಗಿಯೇ ಬರುತ್ತೆ. 1-2 ದಿನ ಅಭ್ಯಾಸ ಮಾಡ್ಕೊಂಬಿಟ್ರೆ ನಿಮ್ಗೆ ಇದನ್ನು ಬೇರೆ ಟೈಮ್ನಲ್ಲೇ ನೀವು ಅಭ್ಯಾಸನ ಮಾಡ್ಕೊಳ್ಳಿ. ಬ್ಲೌಸ್ ಕಟಿಂಗ್ ಮಾಡೋವಾಗಲೇ ಅಂತಲ್ಲ, ಈ ರೀತಿ ಒಂದೊಂದು ವೇಸ್ಟ್ ಬಟ್ಟೆಗಳಲ್ಲಿ ಮಾಡಿ ಅಭ್ಯಾಸನ ಮಾಡ್ಕೊಳ್ಳಿ. ಹಾಗೆ ಇದು ಎದೆಯ ಸುತ್ತಳತೆ 8.5 ಇದೆ. ನಾವಿಲ್ಲಿ 8.5 ತಗೊಳ್ತಾ ಇದ್ದೀನಿ. ಆನಂತರ ನಾವು 1/2 ಇಂಚು ಎಕ್ಸ್ಟ್ರಾ ಬೇಕು. ಇಲ್ಲಿ ಒಂದು ಡಾಟ್ಸ್ ಬರುತ್ತಲ್ಲ, ಹಾಗಾಗಿ ಮತ್ತು ಸ್ಟಿಚಿಂಗಿಗೆ 2 ಇಂಚು. ಈಗ ಎಲ್ಲ ಸೇರಿ 2.5 ಇಂಚು ತಗೊಳ್ತಾ ಇದ್ದೀನಿ. ಇದು ಅಳತೆ ತಗೊಳ್ಳುವಾಗ ಯಾವ ರೀತಿ ಅಂತ ನಾನು ತಿಳಿಸಿದ್ದೀನಿ. ಇಲ್ಲಿಂದ 2.5 ಇದೆ. ಇವಾಗ ಇಲ್ಲಿಂದ 3.5 ಇಂಚಿಗೆ ಕ್ರಾಸ್ ಪಟ್ಟಿ, ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆನಂತರ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 4 ಇಂಚಷ್ಟು ಸಮನಾಗಿ ಬರಲಿ. 3 ಇಂಚಷ್ಟೇ ತಗೊಳ್ಳಿ, ಸಾಕಾಗತ್ತೆ. ಕ್ರಾಸ್ ಪಟ್ಟಿ ಅವ್ರದ್ದು ಚಿಕ್ಕದಾಗಿಯೇ ಇದೆ, ಹಾಗಾಗಿ ಇಲ್ಲಿಂದ ಒಂದು 4 ಇಂಚು ನೋಡಿ, ಇಲ್ಲಿಂದ 4 ಇಂಚಿಗೆ ಸುಮ್ಮನೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಏನು ಮಾಡೋಕ್ಕಲ್ಲ, ಒಂದು ಯಾಕೆಂದರೆ ಇಲ್ಲಿ ಕ್ರಾಸ್ ತಗೊಳ್ಳೋದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಕಾಣ್ತಾ ಇದೆಯಾ? ನಾನು ಡಬಲ್ ಹಾಕ್ತಾ ಇದ್ದೀನಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಇದಿಷ್ಟೇ. ಇದು ಕೂಡ ಇಲ್ಲಿಂದ ನೀಟಾಗಿ ತಗೊಳ್ಳಿ. ಇವಾಗ ಇಲ್ಲಿ ಸೊಂಟದ ಸುತ್ತಳತೆ ಬಂದು ನಮಗೆ 32 ಇತ್ತು. ನಾವು ಅದರ ಅರ್ಧ ಇವಾಗ ಅದನ್ನು 4 ಭಾಗ ಮಾಡಿದ್ರೆ 8.5 ಇದೆ. ಈಗ ನಾನು 8.5ನ ಇಡ್ತಾ ಇದ್ದೀನಿ. ಇನ್ನೊಂದು ಸರಿ ಚೆಕ್ ಮಾಡ್ತೇನೆ. ಮೂವತ್ತೆರಡೂವರೆ ಇದೆ, ಹಾಗಾಗಿ ನಾನು 8.5 ಬರೆದಿದ್ದೀನಿ. ಅಲ್ಲಿ 8.25 ಬರುತ್ತೆ. ಆದರೆ 1/4 ಇಂಚ್ ಎಕ್ಸ್ಟ್ರಾ ಅಂತಲೇ ತೊಗೊಳ್ಬೇಕು. ಯಾಕೆಂದರೆ ಈ ರೀತಿ ದಪ್ಪ ಬಟ್ಟೆ ಇದ್ದರೆ 8.25 8.5ನ ನಾನು ತೊಗೊಳ್ತಿದ್ದೀನಿ. ಈಗ ಇಲ್ಲಿಂದ 4 ಇಂಚು ನಮಗೆ ಬೇಕಾಗುತ್ತೆ. ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ 2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ 2 ಇಂಚು ನಾವು ಡಾಟ್ ಹಿಡಿತೀವಲ್ಲ
ಇಲ್ಲಿಗೆ ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ತೇವೆ. ಇವಾಗ ನಾವು ಡಾಟ್ಸನ್ನ ತಗೊಳ್ತಾ ಇದ್ದೀನಿ. ಇಲ್ಲಿಂದ 4 ಇಂಚಿಗೆ ತಗೊಳ್ಳಿ. ಆವಾಗಲೇ ನಿಮಗೆ ಕಪ್ಪು ಕರೆಕ್ಟಾಗಿ ಬರೋದು, ನೀಟಾಗಿ ಬರೋದು, ಶೋಲ್ಡರ್ ಡ್ರಾಪ್ ಆಗಲ್ಲ, ಎಲ್ಲೂ ಏನು ಪ್ರಾಬ್ಲಮ್ ಬರಲ್ಲ. ಎಲ್ಲ ಬರೀ 3 ಇಂಚು 3.5 ಇಂಚು ಅಂತ ಎಲ್ಲ ಹೇಳ್ತಾರೆ. ಇಲ್ಲಾಂದರೆ ಇದರ ನೇರ ತಗೊಳ್ಳಿ. ಇದನ್ನು ಈ ರೀತಿ ಸ್ಟಿಚಿಂಗ್ ಮಾಡುವಾಗ ಇದೆಯಲ್ಲ, ಇದನ್ನು ಮಧ್ಯಕ್ಕೆ ಈ ಡಾಟ್ಸನ್ನ ತಗೊಳ್ಳಿ. ಇಲ್ಲ ಅಂದರೆ ಈ ರೀತಿ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ 2 ಇಂಚು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಂದ ಇವರಿಗೆ 2.25 ಸಾಕಾಗುತ್ತೆ. 2.25ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನೀವು ಅದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿಂದ ನಿಮಗೆ ಎಷ್ಟು ಬಂದಿದೆ ನೋಡಿ, 9.5 ಬಂದಿದೆ. ಇಲ್ಲಿಂದ 12 ಇಂಚು ಬರಬೇಕು. ಆವಾಗಲೇ ಬ್ಲೌಸ್ಗಳು ಕರೆಕ್ಟಾಗಿ ನಿಮಗೆ ಬರೋದು. ಇದಿಷ್ಟು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಒಂದು ಡಾಟ್ ಬರುತ್ತೆ. ನಾವು ಇಲ್ಲಿಂದ ಇಲ್ಲಿ ಏನು ಸ್ಟಿಚಿಂಗ್ ಬರುತ್ತಲ್ಲ, ಇದರ ನೇರಕ್ಕೆ ನಾವಿಲ್ಲಿ ಒಂದು ಡಾಟನ್ನು ತಗೊಳ್ಬೇಕು. ಅದೆಲ್ಲ ನಾನು ಸ್ಟಿಚಿಂಗಲ್ಲಿ ತೋರಿಸಿದ್ದೀನಿ ಈಗಾಗಲೇ ವಿಡಿಯೋನಲ್ಲಿ ನೋಡಿ. ಇದಿಷ್ಟನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನಾವಿಲ್ಲಿ ಮಾರ್ಕ್ ಮಾಡಿದ್ದಕ್ಕಿಂತ ಒಂದಿಷ್ಟು ಕೆಳಗಡೆ ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಮಾಡಬೇಡಿ, ಈ ಕಡೆ ಕೆಳಗಡೆ ಸ್ವಲ್ಪ ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಸ್ಟಿಚಿಂಗಿಗೆ ಸಿಗುತ್ತೆ. ನೀಟಾಗಿ ನಿಧಾನವಾಗಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು. ಮೊದಲು ಈ ಬ್ಯಾಕ್ ಸೈಡ್ ಇರೋದನ್ನು ಕಟ್ ಮಾಡ್ಕೊಳ್ಳಿ, ಆಮೇಲೆ ಫ್ರಂಟ್ ಸೈಡನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಫ್ರಂಟ್ ಸೈಡ್ ಇರೋದನ್ನ ಮಾಡಬೇಡಿ. ಮೊದಲು ಬ್ಯಾಕ್ ಸೈಡ್ ಇರೋದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಡೀಪ್ ಅದಿದು ಇದಿವಾಗ ಇಷ್ಟಿದೆ. ಇದು ಇಷ್ಟೂ ಬೇಕಾಗಲ್ಲ ನಿಮಗೆ. ಇಲ್ಲಿ 1-2 ಇಂಚಷ್ಟು ಕಟ್ ಮಾಡಿಬಿಡಿ ಕ್ರಾಸ್ ಪಟ್ಟಿನ. ಇದೆಲ್ಲ ಒಂದೊಂದು ನಾಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಇದೆಲ್ಲ ಕರೆಕ್ಟಾಗಿ ಬಂದು ಅಂದರೆ ಸ್ಟಿಚಿಂಗ್ ಮಾಡೋವಾಗ ನಿಮಗೆ ಬ್ಲೌಸು ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಇವಾಗ ಫ್ರಂಟ್ ಶೇಪ್ನ ತೆಗಿಬೇಕು. ಇದಿವಾಗ ಫ್ರಂಟ್ ಪಾರ್ಟು ಆಯಿತು. ಇವಾಗ ಬ್ಯಾಕ್ ಪಾರ್ಟ್ಗೆ ನಾವೇನಾದರೂ ಡಿಸೈನ್ ಮಾಡೋದಾದರೆ ನಾನು ಇವಾಗ ಹಾಗೆ ಬಿಡ್ತೀನಿ. ನಾನು ಬೇರೆ ಏನಾದರೂ ಡಿಸೈನ್ ಮಾಡ್ತೀನಿ ಇದಕ್ಕೆ. ಇವಾಗ ಇಲ್ಲಿಂದ
ಒಂದು ಇಲ್ಲಿ ನಾವು ಫ್ರಂಟ್ಗೆ ಜಾಸ್ತಿ ಬರುತ್ತಲ್ಲ 4 ಇಂಚು ತೊಗೊಂಡಿರ್ತೀವಿ, ಇಲ್ಲಿ ಜಾಸ್ತಿ ಇರುತ್ತೆ ಬಟ್ಟೆ, ಹಾಗಾಗಿ ಇಲ್ಲಿ ಇದನ್ನು ಸ್ವಲ್ಪ ಅರ್ಧ ಇಂಚು ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಹೇಗೆ ಮಾಡಬೇಕು ಅಂದರೆ, ಇವರು ಬ್ಯಾಕ್ ಸೈಡಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಅದನ್ನು ತಗೊಳ್ಳಿ. 16 ಇದೆ ನೋಡಿ, ಇದು 16 ಇದೆ. ಕೆಲವರಿಗೆ ಬ್ಯಾಕ್ ಪಾರ್ಟು ಕಡಿಮೆ ಬೇಕಾಗುತ್ತೆ, ಫ್ರಂಟ್ ಪಾರ್ಟೇ ಜಾಸ್ತಿ ಬೇಕಾಗುತ್ತೆ. ಕೆಲವರಿಗೆ ಅದು ಉಲ್ಟಾ ಆಗೇ ಆಗುತ್ತೆ. ಅವ್ರ ಅಳತೆನ ನೋಡಿಕೊಂಡು ನೀವು ಒಂದು ಸಾರಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿಂದ 8 ಇಟ್ಬಿಟ್ಟು 1 ಇಂಚು ಸ್ಟಿಚಿಂಗಿಗೆ, 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ, 3 ಇಂಚು ಸಾಕಾಗುತ್ತೆ. ಇವಾಗ ಇಲ್ಲಿ ಎಕ್ಸ್ಟ್ರಾ ಬಂತು. ಇಲ್ಲಿ ಕೂಡ ಇಲ್ಲಿ ಡಾಟ್ ಏನು ಬರಲ್ವಲ್ಲ ಬ್ಯಾಕ್ ಸೈಡು, ಹಾಗಾಗಿ 1/2 ಇಂಚು ನಾವು ಫ್ರಂಟ್ಗೋಸ್ಕರ ತೊಗೊಂಡಿದ್ದೀವಲ್ಲ, ಜೊತೆಯಲ್ಲೇ ಕಟ್ ಮಾಡಿರೋದ್ರಿಂದ ಸಪ್ರೇಟಾಗಿ ಕಟ್ ಮಾಡೋದಾದರೆ ಅದೆಲ್ಲ ಈ ರೀತಿ ತೊಗೊಂಡ್ರೂ ಆಗುತ್ತೆ. ಒಂದು 1/2 ಇಂಚು ಬಿಟ್ಟು ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಏನೇ ಡೌಟ್ ಇದ್ದರೂ ಒಂದು ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಇದು ಬ್ಯಾಕ್ ಪಾರ್ಟು ಆಯಿತು, ಇಷ್ಟೇ. ನಾನಿವಾಗ ಇದಕ್ಕೇನಾದರೂ ಡಿಸೈನ್ ಮಾಡಬೇಕು, ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ ಡೀಪೇನು. ಇವಾಗ ಸ್ಲೀವು ಅವರಿಗೆ ಬಂದು 8.5 ಬೇಕು. ಸ್ಲೀವ್ನ ಉದ್ದ 8.5 ಬೇಕಾಗಿದೆ. ಇವಾಗ ಸಾಕಾಗಿಲ್ಲ ಅಂದರೆ ಏನು ಮಾಡಬೇಕು, ಯಾವುದಾದ್ರು ಒಂದು ಪೀಸನ್ನು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಾನು 1 ಮೀಟ್ರನ್ನ ತಗೋಬೇಕು ಲೈನಿಂಗ್ ಅಂತ ಹೇಳೋದು. ಯಾಕೆಂದರೆ ಇಲ್ಲಿ ಕಡಿಮೆ ಆಗಿಬಿಡುತ್ತೆ. ನಾವಿವಾಗ ಇಲ್ಲಿಗೆ 1 ಇಂಚು ನಾನು ಎಕ್ಸ್ಟ್ರಾ ಆಮೇಲೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇವಾಗ 8 ಇಂಚು ಲೆಕ್ಕಕ್ಕೆ ತೊಗೊಳ್ತಾ ಇದ್ದೀನಿ. 9 ತೊಗೊಳ್ಬೇಕಿತ್ತು, ಇವಾಗ 8 ಇಂಚು, 9 ಇಂಚು ಅಂತಲೇ ನೀವು ತಿಳ್ಕೊಳ್ಳಿ. ಇಲ್ಲಿಂದ 9 ಇಂಚು, 8 ಕಾಲು 8.5 ಬೇಕು ಅಂತ ಹೇಳಿದ್ದಾರೆ ಅವರು, ಅದಕ್ಕೆ ನಾನು 9 ಇಂಚು ಉದ್ದನ ಇಟ್ಕೊಳ್ತೀನಿ. ಹಾಗೆ ಇಲ್ಲೂ ಕೂಡ ನೋಡಿಕೊಂಡು ನಾವು ಇಟ್ಕೊಳ್ಬೇಕು. ಆನಂತರ ಈ ರೀತಿ 8.5, 9, 10 ಇಂಚುವರೆಗೂ ನೀವು 3.5 ಇಂಚು ಡೌನ್ ತೊಗೊಂಡ್ರೆ ಸಾಕಾಗುತ್ತೆ. 3.25 ತೊಗೊಂಡ್ರು ಸಾಕಾಗುತ್ತೆ. ಇದು ನಾನು ಇಲ್ಲಿ ಈ ಅಳತೆಗೆ 3.25 ತೊಗೊಳ್ತಾ ಇದ್ದೀನಿ. ಅಷ್ಟು ತೊಗೊಂಡ್ರೆ ಸಾಕು. ಇವಾಗ ಇಲ್ಲಿಂದ 7.5 ಅವರಿಗೆ ಅಗಲ ಬೇಕಾಗಿರೋದು 7.5. ಇಲ್ಲಿ ಕೂಡ ಪೀಸನ್ನ ನಾವು ಹಾಕ್ಕೊಳ್ಬೇಕು. ಹಾಗೆಯೇ ಈ ಬ್ಲೌಸ್ನ ಇಲ್ಲಿ ಶೇಪ್ ತೆಗಿತೀವಲ್ಲ, ಆವಾಗ ಇಲ್ಲಿಂದ 1.5 ಇಂಚು ಇಷ್ಟು ಬಿಟ್ಟನೆ ನೀವು ತಗೊಳ್ಬೇಕು. ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಈ ಥರ ಬಂದು ಇಲ್ಲಿಂದ ಈ ರೀತಿ ನೋಡಿ, ಈ ಥರ ಒಂದು ಶೇಪನ್ನು ಹಾಕ್ಕೊಳ್ಳಿ. ಇಲ್ಲಿ 1.5 ಇಂಚು ಅಷ್ಟು ಬಿಡಬೇಕು. ಆನಂತರನೇ ನೀವು ಕ್ರಾಸ್ ತಗೊಳ್ಬೇಕು. ನೀವು ಸ್ವಲ್ಪ ದೊಡ್ಡ ಅಳತೆಗಳು ಬಂದಂಗೆ ನೀವೊಂದು ಸ್ವಲ್ಪ 2 ಇಂಚುವರೆಗೂ ಹೋದರೂ ಪರವಾಗಿಲ್ಲ. ಒಂದು 2 ಇಂಚು ಬಂದರೆ ಆಗುತ್ತೆ. 36, 38, 40 ಮೇಲೆಲ್ಲ ಆದರೆ 2 ಇಂಚನ್ನ ತಗೊಳ್ಳಿ. 2 ಇಂಚಿಂದ ಶೇಪ್ನ ಕೊಡಿ, ಅವಾಗ ಅದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಹಾಕ್ಕೊಳ್ಳೋದಷ್ಟೇ. ಫ್ರಂಟ್ ಶೇಪ್ಗೆ ಈ ರೀತಿ ತಗೊಳ್ಳಿ. ಹಾಗೆ ಇಲ್ಲಿ ಅವರಿಗೆ 4.5 ಬೇಕಾಗಿದೆ. ಇವಾಗ ಅಲ್ಲಿ 1 ಇಂಚು ಇಲ್ಲಲ್ಲ, ಇಲ್ಲಿ 5 ತೊಗೊಳ್ತಾ ಇದ್ದೀನಿ. ಇಲ್ಲಿಂದ
ಬಟ್ಟೆ ಸಾಕಾಗ್ತಾ ಇಲ್ಲ. ಇದು ಇಲ್ಲಿ ಪೀಸ್ ಹಚ್ಕೊಳ್ಬೇಕು. ಇದನ್ನು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೊಲಿಯೋಕ್ಕೆ ಕರೆಕ್ಟಾಗಿ ಬರುತ್ತೆ ಅನ್ನೋದಾದರೆ ನೀವು ಫ್ರಂಟ್ ಶೇಪ್ನ ಇವಾಗಲೇ ತೆಕ್ಕೊಳ್ಬೋದು. ನಮಗೆ ಹೊಲಿಯೋಕ್ಕೆ ಅದು ಕನ್ಫ್ಯೂಸ್ ಆಗುತ್ತೆ, ಫ್ರಂಟು ಬ್ಯಾಕು ಅನ್ನೋದು, ಲೆಫ್ಟು ರೈಟದು ಅನ್ನೋದಾದರೆ ಇದು ಲೈನಿಂಗ್ ಎಲ್ಲ ಮತ್ತು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಅಟ್ಯಾಚ್ ಆದಮೇಲೂ ನೀವು ಶೇಪ್ ತೆಕ್ಕೊಂಡ್ರೆ ಈಸಿ. ಇವಾಗ ಕನ್ಫ್ಯೂಸ್ ಆಗೇ ಆಗುತ್ತೆ. ನಾನಿವಾಗ ತೆಗಿತಾ ಇದ್ದೀನಿ. ನಾವಿಲ್ಲಿ ಇವಾಗ ಕಟ್ ಮಾಡಿ ಈ ಶೇಪನ್ನ ಕಟ್ ಮಾಡಿರ್ತೀವಲ್ಲ, ಇದರಲ್ಲೇ ನಮಗೆ ಸಾಕಾಗುತ್ತೆ ಇಲ್ಲಿ ಪೀಸ್ ಹಚ್ಕೊಳ್ಳೋಕ್ಕೆ. ಇಲ್ಲಿರೋದನ್ನೇ ವೇಸ್ಟ್ ಮಾಡಬೇಡಿ, ಯಾವುದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಬೋದು ನಾವು. ಇದರಲ್ಲೇ ನಮಗೆ ಸಿಗುತ್ತೆ. ಇಲ್ಲಿ ಕಡಿಮೆ ಆಗಿದೆಯಲ್ಲ, ಇಲ್ಲಿನೇ ನಿಮಗೆ ಸಿಗುತ್ತೆ. ಇದೆಲ್ಲ ತುಂಬಾ ಈಸಿ. ಇನ್ನೂ ಸುಲಭವಾಗಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ನಾನು ಇವಾಗ ಹೊಸದಾಗಿ ಮಾಡೋದ್ರಿಂದ ನನಗೂ ಹೇಳೋಕೆ ಸ್ವಲ್ಪ ಇದಾಗ್ತಾ ಇದೆ. ಇದರಲ್ಲಿ ಇವಾಗ ನಾವು ಇನ್ನೊಂದು ಪೀಸು ಕ್ರಾಸ್ ಪಟ್ಟಿ ಬೇಕು, ಅದನ್ನು ತೊಗೊಳ್ತೀನಿ. ಮತ್ತು ಉಕ್ಸ್ ಪಟ್ಟಿ, ರಿಂಗ್ ಪಟ್ಟಿಗೆ ಮತ್ತು ಪೈಪಿಂಗಿಗೆ ಎಮ್ಮಿಂಗ್ ಪಟ್ಟಿ, ಇದೆಲ್ಲನೂ ಇದರಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಯಾವ ಪೀಸೂ ವೇಸ್ಟ್ ಮಾಡಬೇಡಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಇವಾಗ ತೋಳಿಗೆ ಉದ್ದ ಕಡಿಮೆ ಆಗಿದೆಯಲ್ಲ, ನಾನು ಇವಾಗ ಇದರಲ್ಲೇ ಒಂದೆರಡು ಪೀಸನ್ನ ಮಾಡಿಕೊಂಡ್ರೆ ಇಲ್ಲಿ ಆಗುತ್ತೆ. ಇದು ಹೇಗೆ ಲೈನಿಂಗ್ ಕಟ್ ಮಾಡಬೇಕು ಮತ್ತು ಮೇನ್ ಫ್ಯಾಬ್ರಿಕ್ನ ಹೇಗೆ ಕಟ್ ಮಾಡೋದು ಅನ್ನೋದೆಲ್ಲ ನನ್ನ ಕಳೆದ ವೀಡಿಯೋಗಳಲ್ಲಿದೆ, ಪ್ಲೇಲಿಸ್ಟಲ್ಲಿದೆ, ಚೆಕ್ ಮಾಡಿ.